ಪ್ರೆಗ್ನೆನ್ಸಿ ಟೈಮಲ್ಲಿ 3ನೇ ತಿಂಗಳಲ್ಲಿ ಈ NT ಸ್ಕ್ಯಾನ್ ಜೊತೆ ಡಬಲ್ ಮಾರ್ಕರ್ ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಎಲ್ಲ ಡಾಕ್ಟರ್ಸನ್ನು ಸಜೆಸ್ಟ್ ಮಾಡ್ತಾರೆ. ಇದರದ್ದು ಇಂಪಾರ್ಟೆನ್ಸ್ ಏನು, ಮಾಡಲೇಬೇಕಾಗುತ್ತಾ ಅನ್ನೋ ಒಂದು ಕ್ವೆಶ್ಚನ್ ಬಂದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಿಸ್ ಇಸ್ ಅ ಗೋಲ್ಡನ್ ಪೀರಿಯಡ್. 11 ವೀಕ್ಸಿಂದ 13 ವೀಕ್ಸ್ ಪ್ಲಸ್ 6 ಡೇಸ್ ಇಟ್ಸ್ ಅ ವೆರಿ ಗೋಲ್ಡನ್ ಪೀರಿಯಡ್ ಇನ್ ದ ಪ್ರೆಗ್ನೆನ್ಸಿ. ಯಾಕೆ ಅಂದರೆ ಮೇಜರ್ ಸ್ಟ್ರಕ್ಚರಲ್ ಅನಾಮಲೀಸ್ ಏನಾದರೂ ಆನೆನ್ಸೆಫಾಲಿ ಇಲ್ಲ ಸ್ಪೈನಲ್ ಕಾರ್ಡ್ ಡಿಫೆಕ್ಟ್ಸ್ ಇಲ್ಲ ಹಾರ್ಟ್ ಡಿಫೆಕ್ಟ್ಸ್ ಇಲ್ಲ ಸ್ಕೆಲೆಟಲ್ ಡಿಸ್ಪ್ಲೇಷನ್ಸ್ ಏನಾದರೂ ಇದ್ದರೆ ಇದು ಒಂದು ಸ್ಕ್ರೀನಿಂಗ್ ಟೆಸ್ಟ್ ಥರ ಇರುತ್ತೆ. ಇನಿಷಿಯಲ್ ಅರ್ಲಿ ಅನಾಮಲಿ ಸ್ಕ್ಯಾನ್ ಥರ ಇರುತ್ತೆ ಈ NT ಸ್ಕ್ಯಾನಿಂಗ್. ಇನ್ನೊಂದೇನು ಅಂದರೆ NT ಅನ್ನೋದು ನ್ಯೂಕಲ್ ಥಿಕ್ನೆಸ್, ಮಗುವಿನ ಕತ್ತಿನ ರೀಜನ್ದಲ್ಲಿ ಒಂದು ಥಿಕ್ನೆಸ್ನ ಮೆಷರ್ ಮಾಡಿಬಿಟ್ಟು ಕೆಲವೊಂದು ಅನಾಮಲೀಸು ಸೇ ಟ್ರೈಸೋಮಿ 13, 18 ಆ್ಯಂಡ್ 21 ವಿಚ್ ಇಸ್ ವೆರಿ ಕಾಮನ್ ಒಂದು ಅನಾಮಲೀಸ್ನ ನಾವು ಸ್ಕ್ರೀನ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಆ ಕಟ್ ಆಫ್ ಲೆವೆಲ್ ಮೇಲೆ ಇರುವಾಗ ನಾವು ಡೈರೆಕ್ಟಾಗಿ ಆಮ್ನಿಯೋಸೆಂಟೆಸಿಸ್ ಮಾಡಲಿಕ್ಕೆ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಈ ಡಬಲ್ ಮಾರ್ಕರ್ ಬ್ಲಡ್ ಟೆಸ್ಟಲ್ಲಿ ನಮಗೆ PA ಆ್ಯಂಡ್ ಬೀಟಾ HCG ಜೊತೆ CRL ಲೆಂತ್ ಮತ್ತು ಪ್ರೆಗ್ನೆಂಟ್ ಪೇಷಂಟು ಒಂದು ಡೇಟ್ ಆಫ್ ಬರ್ತ್ ತೊಗೊಂಡು ಸಾಫ್ಟ್ವೇರ್ ಅಸಿಸ್ಟೆಡ್ ಒಂದು ರಿಪೋರ್ಟಿಂಗ್ ಬರುತ್ತೆ. ಇದನ್ನು ನಾವು ಡಬಲ್ ಮಾರ್ಕರ್ ಬ್ಲಡ್ ಟೆಸ್ಟ್ ಅಂತ ಹೇಳ್ತೀವಿ. ಬಟ್ ಆ್ಯಕ್ಚುಲಿ ಇಟ್ ಇಸ್ ಅ ಫಸ್ಟ್ ಟ್ರೈಮಿಸ್ಟರ್ ಕಂಬೈನ್ಡ್ ಸ್ಕ್ರೀನಿಂಗ್ ವಿಚ್ ಇನ್ಕ್ಲೂಡ್ಸ್ ದಿಸ್ NT ಸ್ಕ್ಯಾನ್ ಅಲಾಂಗ್ ವಿತ್ ದಿಸ್ ಬಯೋಕೆಮಿಕಲ್ ಪ್ಯಾರಾಮೀಟರ್ಸ್. ಸೊ ಇವಾಗ ಇದನ್ನೆಲ್ಲ ತಿಳ್ಕೊಂಡು ಏನು ಮಾಡ್ತೀವಿ, ಬೈ ನೋಯಿಂಗ್ ದಿಸ್ PA ಏನಾಗುತ್ತೆ ಅಂದರೆ ನಮಗೆ ಅರ್ಲಿಯಾಗಿ ನಮಗೆ ಏನಾದರೂ ಮಗು ಚಿಕ್ಕದಾಗಿ ಏನಾದರೂ ಆಗೋ ಒಂದು ಅವಕಾಶ ಏನಾದರೂ ಇರುತ್ತಾ ಇಲ್ವಾ ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಹಂಗೇನಾದರೂ ಇದ್ದರೆ ಇಫ್ ಯು ಫೈಂಡ್ ದಟ್ ಇಟ್ ಇಸ್ ವೆರಿ ಲೆಸ್, ದ PA is very less, we will have a chance to add on with the Ecosprin tablets also, such that we can have one step of preventive measures in the growth restriction of the baby. And next thing is ಈ ಡಬಲ್ ಮಾರ್ಕರ್ ಸ್ಕ್ಯಾನಿಂಗ್ ಜೊತೆ if you have any history of high blood pressure in the prior pregnancy, ನಮಗೆ SFLT and PLGF ಅಂತ ಒಂದು ಬ್ಲಡ್ ಟೆಸ್ಟ್ ಕಂಬೈನ್ ಮಾಡೋದ್ರಿಂದ ಮುಂಚೆ ಬರೋ ಪ್ರಿಯಕ್ಲಾಂಶ ರಿಸ್ಕ್ಸನ್ನು ನಾವು ಗೇಜ್ ಮಾಡ್ಬೋದು. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟೆಸ್ಟ್, ಆಲ್ ಪುಟ್ ಟುಗೆದರ್. ಅಂದರೆ ನಮಗೆ ಅನಾಮಲೀಸ್ ಏನಾದರೂ ಇದ್ದರೆ ಗೊತ್ತಾಗುತ್ತೆ, ಮತ್ತು ಏನಾದರೂ ಅನ್ಎಂಪ್ಲಾಯ್ಡೀಸು, ಮತ್ತು ಮುಂದೆ ಏನಾದರೂ ಗ್ರೋತ್ ರೆಸ್ಟ್ರಿಕ್ಷನ್ಸು ಇಲ್ಲ ಏನಾದರೂ ಪ್ರಿಯಕ್ಲಾಂಶ ರಿಸ್ಕ್ ಏನಾದರೂ ಬರ್ಬೋದೇನೋ ಅನ್ನೋ ಒಂದು ಸರ್ವೈಲೆನ್ಸು ಅಂದರೆ ಸ್ಕ್ರೀನಿಂಗ್ ಟೆಸ್ಟ್ಗಳ ಥರ ಎಲ್ಲನೂ ಮುಂಚೆನೇ ಗೊತ್ತು ಮಾಡ್ಕೊಳ್ಳೋದಕ್ಕೆ ಒಂದು ಗೋಲ್ಡನ್ ಪೀರಿಯಡ್ ಇದು. ಸೊ ಟ್ರೈ ನಾಟ್ ಟು ಮಿಸ್ ಯುವರ್ NT ಸ್ಕ್ಯಾನಿಂಗ್. ಬೀಟಾ HCG ಮಾಡೋದ್ರಿಂದ ನೀವೇನಾದರೂ ಈ HCG ಇಂಜೆಕ್ಷನ್ಸ್ ಏನಾದರೂ ತೊಗೊತಾ ಇದ್ದರೆ IVF ಪ್ರೆಗ್ನೆನ್ಸಿ ಅವರು ಈ ಟೆಸ್ಟ್ ಮಾಡೋಕ್ಕೆ ಮುಂಚೆ ಒಂದು 4 ದಿನ ಮುಂಚೆನೇ ಈ HCG ಇಂಜೆಕ್ಷನ್ಸ್ನ ನೀವು ಸ್ಟಾಪ್ ಮಾಡಿಬಿಟ್ಟು ಆಮೇಲೆ ಈ ಟೆಸ್ಟ್ ಕೊಡಬೇಕಾಗುತ್ತೆ, ಇಲ್ಲಾಂದರೆ ಟೆಸ್ಟ್ ಅಬ್ನಾರ್ಮಲ್ ಬರುತ್ತೆ. ಟ್ರೈ ಟು ರಿಮೆಂಬರ್ ದಿಸ್ ಒನ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ 95% ನಮಗೆ ಏನಾದರೂ ಪ್ರಾಬ್ಲಮ್ ಏನಾದರೂ ಇದ್ದರೆ ಈ ಸ್ಕ್ಯಾನಿಂಗ್ ಜೊತೆ ಈ ಬಯೋಕೆಮಿಕಲ್ ಮಾರ್ಕರ್ಸ್ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ. ವೇರ್ we can go ahead with amniocentesis at say around 16 weeks along with the repeat early anomaly, and then take a call. If at all it's an abnormal pregnancy, then you can have plenty of time to even terminate if it is not good. So hope that you understood the importance of the NT scan along with the double marker test, which is the first trimester combined screening test. Try to get it when your doctor tells you to get it. ಇನ್ನೊಂದು ಏನು ಅಂದರೆ ಈ NT ಸ್ಕ್ಯಾನ್ ಬಂದ್ಬಿಟ್ಟು ರೇಡಿಯಾಲಜಿಸ್ಟ್ ಇಲ್ಲ ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಹತ್ರ ಮಾಡ್ಕೊಳ್ಳಿ. ಕರೆಕ್ಟಾಗಿ ಅವರು ಒಂದು ವ್ಯಾಲ್ಯೂ ಕೊಡುವಾಗ, ಅಂದರೆ ಮಿಡ್ ಸ್ಯಾಜಿಟಲ್ ವ್ಯೂ ಅಲ್ಲಿ ಒಂದು ನ್ಯೂಟ್ರಲ್ ಪೊಸಿಷನಲ್ಲಿ ಕೊಡುವಾಗ ಕರೆಕ್ಟ್ ವ್ಯಾಲ್ಯೂಸ್ ಕೊಟ್ಟಾಗ ಇಟ್ ಇಸ್ ದಿ ಥಿಂಗ್ ವಿಚ್ ಇಸ್ ಗೋಯಿಂಗ್ ಟು ಗೈಡ್ ಅಸ್ ಇನ್ ಅ ವೇ ಲೈಕ್ ಸೇ ಟು ಹೌ ಟು ಗೋ ಅಬೌಟ್ ವಿತ್ ದ ಫರ್ದರ್ ಥಿಂಗ್ಸ್.